ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ ಏನು ಮಾಡ್ತಾ ಇದೀವಿ. ಮಾರ್ಚ್ ತಿಂಗಳ ಏಪ್ರಿಲ್ ತಿಂಗಳ ಕರೆಂಟ್ ಅಫೇರ್ಸ್ನ ನೋಡೋಣ. ಒಂದು ವೀಕ್ ತುಂಬಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ. ಡೀಟೇಲ್ ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ಮಾಡಿರ್ತಕ್ಕಂಥ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಮಂತ್ಲಿ ಸಪ್ರೇಟ್ ಇದೆ ಸ್ನೇಹಿತರೆ. ಎರಡೂ ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ನಾನು ಲಿಂಕ್ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಸ್ನೇಹಿತರೆ. ಸೊ ಬನ್ನಿ, ನಾನು ತಡ ಮಾಡಿದ ಡೈರೆಕ್ಟಾಗಿ ಕ್ವಶನ್ಸ್ ಮುಖಾಂತರ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಡಿಸೈನರ್ ರೈಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಈ ಕೆಳಗಿನ ಹೇಳಿಕೆಗಳಿಗೆ ಪರಿಗಣಿಸಿ. ಡಿಸೈನರ್ ರೈಸ್ ಬಗ್ಗೆ. ವಾಟ್ ಈಸ್ ಡಿಸೈನರ್ ರೈಸ್ ಅಂದ್ರೆ ಏನು ಗೊತ್ತಾ? ಅಂದ್ರೆ ಅಕ್ಕಿನ ಪುಡಿ ಮಾಡಿ ಅದಕ್ಕೆ ಪ್ರೋಟೀನ್ಸ್, ಓಕೆ, ಆರ್ಸೆನಿಕ್ ಆಮ್ಲ, ವಿಟಮಿನ್ B2 ಇದೆಲ್ಲ ಮಿಕ್ಸ್ ಮಾಡಿ ಅಕ್ಕಿ ರೂಪವಾಗಿ ಪುನಃ ಅದನ್ನ ಮಾಡಿ ಮಾರ್ತಕ್ಕಂಥದ್ದು. ಓಕೆ, ಇದನ್ನು ಜೆನೆಟಿಕಲಿ ಮಾರ್ಪಾಡು ತಂತ್ರ ಬಳಸಿ ಅಭಿವೃದ್ಧಿಪಡಿಸಲಾಗಿದೆ. ದಿಸ್ ಇಸ್ ರಾಂಗ್. ಜೆನೆಟಿಕ್ ಆಗಿ ಮಾಡಿಲ್ಲ. ಇದು ಸಾಮಾನ್ಯ ಅಕ್ಕಿಗಿಂತ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಾಂಕ ಮತ್ತು ಹೆಚ್ಚಿನ ಪ್ರೋಟೀನ್ ಅಂಶ ಹೊಂದಿದೆ. ದಿಸ್ ಇಸ್ ಕರೆಕ್ಟ್. ವಾಟ್ ಈಸ್ GI, ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಫಸ್ಟ್ ಅದನ್ನು ತಿಳ್ಕೊಳ್ಳೋಣ. ಓಕೆ, ಈಗ ಅಕ್ಕಿ ತಿಂದ್ರೆ ಶುಗರ್ ಬರುತ್ತೆ ಅಂತಾರೆ. ಯಾಕೆ? ಸ್ಟಾರ್ಚ್ ಇದೆ ಅಲ್ಲ ಸರ್, ಅದ್ರಲ್ಲಿ ಸ್ಟಾರ್ಚ್ ಇದೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ತುಂಬಾ ಅಲ್ಲ ಸರ್, ಸ್ಟಾರ್ಚ್. ಓಕೆ, ಸೊ ಇಲ್ಲಿ ಪ್ರಮುಖವಾಗಿ ಈ ಗ್ಲೈಸೆಮಿಕ್ ಇಂಡೆಕ್ಸ್ ನಿಮ್ಗೆ ಯಾಕೆ, ಈಗ ಶುಗರ್ ಇರೋರು ಸಿರಿಧಾನ್ಯ ತಿಂತೀವಿ ಅಂತಾರೆ. ಸಿರಿಧಾನ್ಯದಲ್ಲಿ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂತ ಏನ್ ಕರಿತೀವಿ, ಕಾರ್ಬೋಹೈಡ್ರೇಟ್ಸ್ ಅಂತ. ಕಾರ್ಬೋಹೈಡ್ರೇಟ್ಸ್ ಧಾನ್ಯದಲ್ಲಿ ಇಲ್ವಾ? ಇದೆ ಸರ್, ಇದ್ರಲ್ಲೂ ಕಾರ್ಬೋಹೈಡ್ರೇಟ್ಸ್ ಇದೆ. ಓಕೆ, ಕಾರ್ಬೋಹೈಡ್ರೇಟ್ಸ್ ಇದೆ. ಆದ್ರೆ ಇಲ್ಲಿ ನಿಮಗೆ ಫೈಬರ್ ಇಲ್ಲ, ಬರೀ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇದೆ, ಫೈಬರ್ ಜಾಸ್ತಿ ಇದೆ. ಓಕೆ, ಸೊ ಇನ್ನೊಂದೇನು ಅಂದ್ರೆ ಇದರಲ್ಲಿ ಕಮ್ಮಿ ಗ್ಲೈಸೆಮಿಕ್ ಇಂಡೆಕ್ಸ್ ಇದರದು. ಓಕೆ, ರೈಸ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋದು ಜಾಸ್ತಿ. ಅಂದ್ರೆ ಏನರ್ಥ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ? ಅಂದ್ರೆ ನೀವು ತಿಂದ ತಕ್ಷಣ ಊಟ ಅದರಲ್ಲಿ ಸ್ಟಾರ್ಚ್ ಕನ್ವರ್ಟ್ ಆಗಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಸಡನ್ ಆಗಿ. ಇದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಇದೆ, ಯಾಕೆ ಆಗಲ್ಲ ಜಾಸ್ತಿ? ಇದು ಸ್ಲೋ ಆಗಿ ಆಗುತ್ತೆ. ಅದನ್ನ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಇರಬೇಕು ಯಾವಾಗ್ಲೂ. ಹಾಗಾಗಿ ಶುಗರ್ ಅನ್ನ ತಿನ್ಬೇಡಿ ಅಂತ ಯಾಕೆ ಹೇಳ್ತೀವಿ, ಸಿರಿಧಾನ್ಯ ತಿನ್ನಿ ಅಂದ್ರೆ ತಿಂದ ತಕ್ಷಣ ಈಗ ನಿಮ್ಗೆ ಶುಗರ್ 200 ಮೇಲೆ ಹೋಗ್ಬಿಡಲ್ಲ ಸಡನ್ ಆಗಿ. ಓಕೆ, ಶುಗರ್ ಇದೆ ಅಂತಾರಲ್ಲ, ಡಯಾಬಿಟಿಕ್ ಇದೆ, ಟೈಪ್ 2 ಡಯಾಬಿಟಿಕ್ ಅಂತ ಕರಿತೀವಿ, ಅದು ಕೂಡ ಇಂಪಾರ್ಟೆಂಟ್. ಈ ಅಕ್ಕಿ ಇದೆಯಲ್ಲ, ಟೈಪ್ 2 ಡಯಾಬಿಟಿಕ್ ವೆರಿ ಇಂಪಾರ್ಟೆಂಟ್. ದಿಸ್ ಡಿಸೈನರ್ ರೈಸ್ ಅಂದ್ರೆ ಏನಪ್ಪ ಇದು ಡಿಸೈನರ್ ರೈಸ್ ಅಂದ್ರೆ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ನಾನು ಹೇಳಿದೆ, ತಿಂದ ತಕ್ಷಣ ಏರ್ಬಿಡಲ್ಲ ಸಡನ್ ಆಗಿ. ಅದು ಇದೆ, ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಹೋಗುತ್ತೆ. ಅಷ್ಟರಲ್ಲಿ ಅದು ನಿಮಗೆ ಡೈಜೆಷನ್ ಆಗುತ್ತೆ, ನೀವು ಓಡಾಡ್ತೀರಾ ಎಲ್ಲ ಆಗ್ತೀರಾ. ಸೊ ಆಗ ನಿಮಗೆ ಶುಗರ್ ಲೆವೆಲ್ ತಕ್ಷಣ ಏರಲ್ಲ. ಓಕೆ, ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಗ್ಲೈಸೆಮಿಕ್ ಇಂಡೆಕ್ಸ್ ಲೋ ಇರ್ತಕ್ಕಂಥ ಫುಡ್ ತಿನ್ಬೇಕು. ಹಾಗಾಗಿ ಸೊ ಇಲ್ಲಿ ನೋಡೋದಾದ್ರೆ ಇದನ್ನ ಹೆಂಗ್ ಮಾಡ್ತಾರೆ ಡಿಸೈನರ್ ರೈಸ್ ಅಂದ್ರೆ, ಹಿಟ್ಟಿನ ರೀತಿ ಪುಡಿ ಮಾಡ್ತಾರೆ. ಅಕ್ಕಿನ ಮಾಡಿ ಅದಕ್ಕೆ ಪ್ರೋಟೀನ್, ಕಬ್ಬಿಣ, ಫೋಲಿಕ್ ಆಮ್ಲ, ವಿಟಮಿನ್ B ಅಂತ ಸೂಕ್ಷ್ಮ ಪೋಷಕ ಮೈಕ್ರೋನ್ಯೂಟ್ರಿಯೆಂಟ್ಸ್ ಗಳನ್ನ ಬೆರೆಸಿ ಪುನಃ ಅದನ್ನ ಅಕ್ಕಿಯಂತೆ ಕಾಣುವಂತೆ ಅದನ್ನ ಮಾಡಿ ಅದನ್ನ ಸೇಲ್ ಮಾಡ್ತಾರೆ. ಇದನ್ನ ಡಿಸೈನರ್ ರೈಸ್ ಅಂತ ಕರಿತೀವಿ. ಇದರ ಫೀಚರ್ ಏನು? ಲೆಸ್ ದೆನ್ 55 ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ. ಪ್ರೋಟೀನ್ 20% ಜಾಸ್ತಿ. ನೋಡಿ, ಅಕ್ಕಿ ಪ್ರೋಟೀನ್ ನಾವು ನೋಡಕ್ ಹೋಗಲ್ಲ, ಜಸ್ಟ್ ಬರೀ ಕಾರ್ಬೋಹೈಡ್ರೇಟ್ ತುಂಬಿದೆ ಅಂತೀವಿ ಅಲ್ಲ ಸರ್. ಈ ತರ ಮಾಡೋದ್ರಿಂದ ಪ್ರೋಟೀನ್ ಇನ್ಸರ್ಟ್ ಆಗಿರುತ್ತೆ. ಓಕೆ, ಹಾಗಾಗಿ ದಿಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಳ ವಿಟಮಿನ್ B12 ಕೂಡ ಹಾಕ್ಬೋದು. ಓಕೆ, ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಡೆವಲಪ್ ಮಾಡಿದ್ದು ಯಾರು? ಏನ್ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಹಾಗೆ ನಾನು ಎಲ್ಲಾ ಪಾಯಿಂಟ್ ಕವರ್ ಮಾಡ್ತೀನಿ ಸ್ನೇಹಿತರೆ. ಇದನ್ನ ಡೆವಲಪ್ ಮಾಡಿದ್ದು CSIR, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಕರಿತೀವಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಟರ್ಡಿಸಿಪ್ಲಿನರಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ತಿರುವನಂತಪುರಂ ಅಲ್ಲಿ ಇರ್ತಕ್ಕಂಥ CSIR. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತೀನಿ ಸ್ನೇಹಿತರೆ. ಓಕೆ, ಇನ್ ಟೈಪ್ 2 ಡಯಾಬಿಟಿಸ್ ಅಂದ್ರೆ ಇದು ಸುದ್ದಿಯಲ್ಲಿ ಇದೆಯಲ್ಲ, ಅದ್ರ ಬಗ್ಗೆನೇ ಕೊಟ್ಬಿಡ್ತೀನಿ. ಟೈಪ್ 2 ಡಯಾಬಿಟಿಸ್ ಅಂತಂದ್ರೆ ಇಷ್ಟೇ, ನೀವು ತಿಂತಕ್ಕಂಥ ಆಹಾರದಿಂದ ಬರ್ತಕ್ಕಂಥದ್ದು. ನಿಮಗೆ ಬೇರೆ ರೀತಿ ಬಂದಿದೆ, ಚಿಕ್ಕ ವಯಸ್ಸಿನ ಬಂದ್ಬಿಟ್ಟಿದೆಯಪ್ಪ, ನಮಗೆ ಬೇರೆ ಏನೋ ಜೀನ್ ಇದ್ದ ಈ ತರ ಅಲ್ಲ. ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇರಲ್ಲ. ಬ್ಲಡ್ ಗ್ಲೂಕೋಸ್ ಲೆವೆಲ್, ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗ್ತಕ್ಕಂಥದ್ದು ಹೋಗ್ತಾ ಯೂಶಲಿ ಆಫ್ಟರ್ 40 ಇದು ಬರುತ್ತೆ ಯೂಶಲಿ. ಓಕೆ, ಯಾಕೆ ಬರುತ್ತೆ? ನೀವು ಊಟದ ರೂಟಿ ಸೇಮ್ ಇಟ್ಕೊಂಡ್ ಬಂದಿರ್ತಾರೆ 25ರಿಂದ 30-40 ತನಕ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಈ ಟೈಮಲ್ಲಿ ನೀವೇನು ಮೈ ಬಗ್ಸ್ತಿರ್ತೀರ, ಅದು ಈ ಟೈಮಲ್ಲಿ ಬಗ್ಸಿರಲ್ಲ. ಆಫ್ಟರ್ 40 ಕೂತ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ, ಅಥವಾ ನೀವು ಚೆನ್ನಾಗಿ ಕರಗಿಸ್ತೀರಾ ಅಂದ್ರೆ ನೋಡಿ, ಈ ಅನ್ನ ತಿಂದ್ರೆ ಪ್ರಯೋಜನ ಇಲ್ಲ. ಅನ್ನ ಚೆನ್ನಾಗಿ ತಿನ್ನಿ, ಗದ್ದೆಲಿ ಕೆಲಸ ಮಾಡ್ತಾರೆ. ಸೊ ಗದ್ದೆಲಿ ಕೆಲಸ ಮಾಡ್ತಾರೆ, ಬರೀ ಅನ್ನ ತಿಂತಾರೆ, ಗದ್ದೆಲಿ ಕೆಲಸ ಮಾಡ್ತಾರೆ ಚೆನ್ನಾಗಿ. ಸೊ ಬರಲ್ಲ, ಯಾಕೆ ಬರಲ್ಲ? ಅದನ್ನ ಅವರು ಕರಗಿಸ್ತಾರೆ. ಅಲ್ಲಿ ನೀವು ಯಾವಾಗ ಅದನ್ನ ಯುಟಿಲೈಸ್ ಮಾಡಲ್ಲ, ಸಾಫ್ಟ್ವೇರ್ ಕೆಲಸ, ಆ ಕೆಲಸ, ಈ ಕೆಲಸ, ಅಲ್ಲಿ ಕೂತ್ಕೊಳ್ಳೋದು, ಆಫೀಸ್ ಕೆಲಸ ಅಂತ ಕೂತ್ಕೊಂಡಿರ್ತೀರಲ್ಲ, ಅದು ಶೇಖರಣೆ ಆಗಿ ನಿಮ್ಗೆ ಇನ್ಸುಲಿನ್ ಸೆಕ್ರೇಷನ್ಸ್ ಆಗಲ್ಲ ಅಲ್ಲ ಸರ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ವಿಶ್ವ ಭೂ ದಿನಾಚರಣೆ
ವರ್ಲ್ಡ್ ಅರ್ತ್ ಡೇ ವೆರಿ ಇಂಪಾರ್ಟೆಂಟ್. ಇದೆಲ್ಲ ನಿಮಗೆ ಇದ್ರ ಟೈಮಲ್ಲಿ ಕೇಳ್ತಾರೆ, ಎನ್ವೈರನ್ಮೆಂಟ್ ರಿಲೇಟೆಡ್ ಕರೆಂಟ್ ಅಫೇರ್ ಅಲ್ಲಿ. ಓಕೆ, ಪ್ರತಿ ವರ್ಷ 22 ಏಪ್ರಿಲ್ ನಾವು ಅರ್ತ್ ಡೇ ಯೂಸ್ ಆಗಿ ಆಚರಿಸ್ತೀವಿ. ಇದು ಕರೆಕ್ಟ್ ಆನ್ಸರ್. ಎಸ್, ಕರೆಕ್ಟ್. 2026 ವಿಶ್ವ ಭೂ ದಿನದ ವಿಷಯ ನಮ್ಮ ಶಕ್ತಿ ಮತ್ತು ನಮ್ಮ ಗ್ರಹ ಅಂತಕ್ಕಂಥದ್ದು. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್ ಆನ್ಸರ್. ಓಕೆ, ಇದು ಸಿಂಪಲ್ ಕರೆಂಟ್ ಅಫೇರ್, ಇದನ್ನ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಟೈಮ್ ಇದು ವರ್ಲ್ಡ್ ಅರ್ತ್ ಡೇ, ಎನ್ವೈರನ್ಮೆಂಟಲ್ ಡೇ, ಈ ಥರದ್ದು ಇಂಪಾರ್ಟೆಂಟ್. ತುಂಬಾ ಆ ಥರದ್ದು ನೋಡೋದು ತುಂಬಾ ದಿನಗಳಿದೆ, ಆದರೆ ನಮಗೆ ಎನ್ವೈರನ್ಮೆಂಟ್ ರಿಲೇಟೆಡ್ ಬೇಕು ಆ್ಯಂಡ್ ಅದರ ವಿಷಯ ಥೀಮ್ ಬೇಕು. ಓಕೆ, ಶೇಖಾಜಿಲ್ ಪಕ್ಷಿಧಾಮ ಎಲ್ಲಿ ನೆಲೆಗೊಂಡಿದೆ? ಶೇಖಾಜಿಲ್ ಇಸ್ ವೆರಿ ಇಂಪಾರ್ಟೆಂಟ್. ನೌ ಇಟ್ ಹ್ಯಾಸ್ ಬಿನ್ ಆಡೆಡ್ ಆಸ್ ಎ ರಾಮ್ಸಾರ್ ಸೈಟ್ ಇಂಡಿಯಾ. ಒಟ್ಟು ಭಾರತದಲ್ಲಿ 99, 100 ನಾಟ್ ಔಟ್, ಒಂದು ಆಗ್ಬಿಟ್ರೆ 100 ಆಗುತ್ತೆ. ಸೊ 99 ಆಗಿದೆ. ಇದು ಎಲ್ಲಿರೋದು, ಯಾವ ದೇಶ, ಇದು ರಾಜ್ಯದಲ್ಲಿ ಬರುತ್ತೆ? ಉತ್ತರ ಪ್ರದೇಶ. ನೋಡಿ, ಈಗ ಉತ್ತರ ಪ್ರದೇಶದಲ್ಲಿ ಒಟ್ಟು 12 ಆಯ್ತು, ಇದು ಸೇರಿ ಅಲ್ವಾ, ಇನ್ ಯು ಪಿ. ಹಾಗಾದ್ರೆ ಹೈಯೆಸ್ಟ್ ಜಾಸ್ತಿ ಇರೋದು ಎಷ್ಟು, ಎಲ್ಲಿದೆ ಹೈಯೆಸ್ಟ್ ರಾಮ್ಸಾರ್ ಸೈಟ್? ಯಾವ ರಾಜ್ಯ? 20 ಯಾವುದು? ತಮಿಳುನಾಡು. ಓಕೆ, ಸೊ ಇಂಥ ಕ್ವಶನ್ಸ್ ಎಲ್ಲ ಕೇಳ್ತಾನೆ. ಕರ್ನಾಟಕದ ಯಾವುದಾದ್ರು ಗೊತ್ತಿರಬೇಕು. ಸೊ ಇಲ್ಲಿ ಇದೊಂದು 25 ಹೆಕ್ಟೇರ್ 62 ಎಕರೆ ಇರ್ತಕ್ಕಂಥ ಒಂದು ಫ್ರೆಶ್ ವಾಟರ್ ಲೇಕ್ ಇದೆ. ಎಲ್ಲಿ? ಅಲಿಗರ್. ಓಕೆ, ಉತ್ತರ ಪ್ರದೇಶದಲ್ಲಿ. ಇದೊಂದು ಅಭಯಾರಣ್ಯ. ಇಲ್ಲಿ ವಲಸೆ ಪಕ್ಷಿಗಳು ಬರುತ್ತೆ. ಚಳಿಗಾಲದಲ್ಲಿ ಬಾರ್ ಹೆಡೆಡ್ ಗೂಸ್ ಬರುತ್ತೆ, ಪೆಂಟೆಡ್ ಸ್ಟಾಕ್ ಅಂತ ಹಲವಾರು ರೀತಿಯ ಬಾತುಕೋಳಿಗಳು ವಲಸೆ ಪಕ್ಷಿ ಪ್ರಭೇದಗಳಲ್ಲಿ ಇರುತ್ತೆ. ಸೊ ಇಲ್ಲಿ ನಾನು ಕೊಟ್ಟಿದ್ದೀನಿ ಜೈವ ವೈವಿಧ್ಯತೆ ಹೆಂಗಿದೆ, ಅಲ್ಲಿ ಏನು ಎತ್ತ, ಯಾವ ವಲಸೆ ಪ್ರಾಮುಖ್ಯತೆಗಳೇನು. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇಲ್ಲಿ ಇತ್ತೀಚೆಗೆ ಬಂದಿರತಕ್ಕಂಥ 2026ರಲ್ಲಿ ಆಗಿರ್ತಕ್ಕಂಥ ಪ್ರಮುಖವಾದ 3 ರಾಮ್ಸಾರ್ ಸೈಟ್ಗಳು, ಒಂದು ಗುಜರಾತ್, 2 ಉತ್ತರ ಪ್ರದೇಶ. 2026 ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇಂಥದ್ದೇ ಕೇಳೋದು ಲಾಸ್ಟ್ ರೀಸೆಂಟ್ ಇಯರ್ ಕೇಳ್ತಾನೆ. ಓಕೆ, ಸೊ ಆಯ್ತಲ್ಲ. ಸೊ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಬನ್ನಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಕ್ರೀಡಾ ಜಿನೋಮಿಕ್ಸ್ ಕಾರ್ಯಕ್ರಮವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾರಂಭಿಸಿದೆ? ಸ್ಪೋರ್ಟ್ಸ್ ಜಿನೋಮಿಕ್, ಕ್ರೀಡಾ ಜಿನೋಮಿಕ್ ಅಂದ್ರೆ ಅದನ್ನ ಸ್ಟಡಿ ಮಾಡಬೇಕು, ಅದನ್ನ ಇದು ಮಾಡಬೇಕು ಅಂತ ಹೇಳಿ ಗುಜರಾತ್ ಬಯೋಟೆಕ್ನಾಲಜಿ ರಿಸರ್ಚ್ ಸೆಂಟರ್, GBRC ಅಂತ ಕರಿತೀವಿ, ಗುಜರಾತ್ ಸರ್ಕಾರ. ಯಾಕೆ ಸರ್ ಇದು ಇಂಪಾರ್ಟೆಂಟ್ ಆಗುತ್ತೆ? ಸಿ, ಈಗ ಏನ್ ಮಾಡ್ತಾವ್ರೆ ಅಂತಂದ್ರೆ ಇವರು DNA ಈ ತರದ್ದು ಜೀನ್ಸ್ಗಳನ್ನ ಸ್ಟಡಿ ಮಾಡೋದು. ಓಕೆ, ಅಥ್ಲೆಟಿಕ್ಸ್ ಅಲ್ಲಿ ಯಾರಿಗೆ ಮಸಲ್ ಫೈಬರ್ ಜಾಸ್ತಿ ಇದೆ, ಅವ್ರಿಗೆ ಏನಾದರೂ ಗಾಯದ ಒಳಗಾಗುವ ಮೇಲೆ ಅವ್ರ ಪರಿಣಾಮ ಹೆಂಗೆ ಬರುತ್ತೆ, ಅವರ ರೆಸಿಸ್ಟೆನ್ಸ್ ಪವರ್ ಹೆಂಗಿದೆ, ಅವರ ಡೇಟಾ ಬೇಸ್ ಏನಿರೋದು, ಅವ್ರ ಚೇತರಿಕೆ ಹೆಚ್ಚಿಸ್ಕೊಳ್ತಕ್ಕಂಥ ಅವ್ರ ರೆಸಿಸ್ಟೆನ್ಸ್ ಹೆಂಗಿದೆ. ಸೊ ಇದನ್ನೆಲ್ಲ ಸ್ಟಡಿ ಮಾಡೋದು. ಇದರಿಂದ ಏನಾಗುತ್ತೆ ನಿಮ್ಗೆ ಗೊತ್ತಿರಲಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಗುಜರಾತ್ 2030ಕ್ಕೆ ನಾವು ಕಾಮನ್ವೆಲ್ತ್ ಮಾಡಬೇಕು ಅಂತ ಇದೀವಿ, ಮತ್ತೆ ಎಸ್ಪೆಷಲಿ ಒಲಿಂಪಿಕ್ ಮಾಡಬೇಕು ಅಂತ ಇದೀವಿ. ಸೊ ನಮ್ಮ ಕಡೆಯಿಂದ ಜಾಸ್ತಿ ಜನ ಬರಬೇಕಲ್ಲ. ಸೊ ಹೀಗಾಗಿ ಬೇಗ ಐಡೆಂಟಿಫೈ ಮಾಡ್ಬಿಡ್ಬೋದು, ಅವ್ರಿಗೆ ಟ್ರೈನಿಂಗ್ ಕೊಡೋಕ್ಕೂ ಈಸಿ ಆಗುತ್ತೆ ಅಂತ. ಓಕೆ, ಸೊ ಇದರಿಂದ ಏನಾಗುತ್ತೆ, ಮತ್ತೆ ಅನುವಂಶಿಕವಾಗಿ ಯಾರು ಈ ಒಂದು ಫಿಸಿಕಲಿ ಸ್ಟಿಫ್ ಆಗಿ ಯಾರು ಅಥ್ಲೆಟಿಕ್ಸ್ ಅಲ್ಲಿ ಆಲ್ರೆಡಿ ಇದ್ದಾರೆ, ಅವರ ಒಂದು ಏನೋ ಅದು ಫ್ಯಾಮಿಲಿಲಿ ಇರ್ತಕ್ಕಂಥವ್ರದ್ದು ಅವ್ರೇನಾರು ಇದ್ರೆ ಅಂಥವ್ರದ್ದು ಮಾಡಿ. ಸೊ ಇಂಥದ್ದೆಲ್ಲ ತಗೋಬೇಕು ಅನ್ನೋದು ಇದ್ರಲ್ಲಿ ಸವಾಲುಗಳು ಕೂಡ ಇದೆ. ಏನ್ ಸವಾಲಿದೆ? ಈಗ ಅನುವಂಶಿಕವಾಗಿ ನೀವು ನೋಡೋದಾದ್ರೆ ಬೇರೆಯವರು ಬೇರೆ ಕಡೆ ಹೊಸದಾಗಿ ಬರೋ ಟ್ಯಾಲೆಂಟ್ ನ ಹಾಗಾರೆ ಇಲ್ಲ ಅಂತ ಅರ್ಥನ? ಅವರಲ್ಲಿ ಇರುತ್ತೆ, ಅವರ ಪೇರೆಂಟ್ಸ್ ಇಲ್ಲದೆ ಇರ್ಬೋದು ಅಥ್ಲೆಟಿಕ್ ಅಲ್ಲಿ, ಬಟ್ ಅವ್ರ ಹತ್ರ ಇಲ್ವಾ, ಅದನ್ನ ಕಡೆಗಣಿಸಂಗ ಆಗುತ್ತೆ. ಅದನ್ನ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಒಂಥರ ಭೇದ ಭಾವ ಮಾಡ್ದಂಗಾಗುತ್ತೆ. ದಟ್ ಈಸ್ ಒನ್ ಕೈ. ಇನ್ನೊಂದು DNA ಡೇಟಾವನ್ನು ರಕ್ಷಣೆ ಮಾಡಬೇಕಾಗುತ್ತೆ. DNA ತಗೊಂಡ್ಬಿಟ್ಟು ಅದು ಡೇಟಾಗಳಿಗೆ ರಕ್ಷಣೆ ಆಗಿಲ್ಲ ಅಂದ್ರೆ ಡೇಟಾ ಥೆಫ್ಟ್ ಆಗುತ್ತೆ. ಸೊ ಇವೆಲ್ಲ ಕೂಡ ಇದರಲ್ಲಿ ನೆಗೆಟಿವ್ ಸವಾಲುಗಳು ಕೂಡ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಒಂದಷ್ಟು 2000 ಜೆನೆಟಿಕ್ ಸ್ಯಾಂಪಲ್ಸ್ನ ನೆಕ್ಸ್ಟ್ 5 ವರ್ಷದೊಳಗೆ ಇದು ಮಾಡಬೇಕು. ಅದ್ರಲ್ಲಿ 10,000 ಸ್ಯಾಂಪಲ್ಸ್ನ 10 ರೀತಿಯ ಸ್ಪೋರ್ಟ್ಸ್ಗಳನ್ನ ನಾವು ಮಾಡಬೇಕು ಅಂತೇಳಿ ಗುಜರಾತ್ ಮೊದಲನೇ ರಾಜ್ಯ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ. ಓಕೆ, ಕೇಳ್ಬೋದು ಎಕ್ಸಾಮ್ ಅಲ್ಲಿ ಸ್ಪೋರ್ಟ್ ಜಿನೋಮಿಕ್ ಸ್ಟಡಿ ಅಂದ್ರೆ ಏನು ಅಂತ ಸಿಂಪಲ್ ಕ್ವಶನ್ಸ್ ಕೇಳ್ಬೋದು. ಯಾವ ರಾಜ್ಯ ಇದನ್ನ ಮಾಡ್ತಾ ಇದೆ ಅಂತ ಕೇಳ್ಬೋದು, ಪರ್ಪಸ್ ಏನು ಅಂತ ಕೇಳ್ಬೋದು. ಓಕೆ, ಇಷ್ಟೇ ಸಿಂಪಲ್ ಆಗಿ ಕೇಳ್ತಾನೆ ಇರ್ತಾರೆ ಕರೆಂಟ್ ಅಫೇರ್ಸ್ನ. ನೆಕ್ಸ್ಟ್ ಬರ್ತೇನೆ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ. ಈ ಯೋಜನೆ 18 ವಹಿವಾಟುಗಳನ್ನು ಒಳಗೊಳ್ಳುತ್ತದೆ ಮತ್ತು 3 ಲಕ್ಷದವರೆಗೆ ಮೇಲಾಧಾರ ಮುಕ್ತ ಸಾಲವನ್ನು ನೀಡುತ್ತದೆ. ತರಬೇತಿಯ ಸಮಯದಲ್ಲಿ ಸ್ಟೈಫಂಡ್ ನೀಡುವ ಯಾವುದೇ ನಿಬಂಧನೆಯನ್ನು ಇದು ಹೊಂದಿಲ್ಲ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ? ವಿಶ್ವಕರ್ಮ ಸುದ್ದಿಯಲ್ಲಿತ್ತು, ಹಾಗಾಗಿ ತಗೊಂಡಿದ್ದೇನೆ. ಬೇಸಿಕ್ಸ್ ಗೊತ್ತಿರಬೇಕು ಇದ್ರ ಬಗ್ಗೆ. ಓಕೆ, ಇಲ್ಲಿ ನೋಡಿ, ಯಾವುದೇ ರೀತಿ ಸ್ಟೈಪೆಂಡ್ ನೀಡುವ ಯಾವುದೇ ನಿಬಂಧನೆಯಲ್ಲಿ ತಪ್ಪು. ಸ್ಟೈಪೆಂಡ್ ಕೊಡ್ತಾರೆ ಸ್ನೇಹಿತರೆ. 18 ರೀತಿಯಾದ ಒಂದು ವಿಶ್ವಕರ್ಮ ಅಡಿಯಲ್ಲಿ ಸ್ಕಿಲ್ಸ್ಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ದಿಸ್ ಈಸ್ ಕರೆಕ್ಟ್. ಇದು ಕೇಂದ್ರ ಪ್ರಾಯೋಜಿತ ಅಂದ್ರೆ ಕೇಂದ್ರ ಪ್ರಾಯೋಜಿತ ಅಂದ್ರೆ ಏನೋ ಸ್ಪಾನ್ಸರ್ಶಿಪ್ ಅಂತ ಆಯ್ತು, ಹಂಗಾರೆ ತಪ್ಪು. ಕೇವಲ 2 ಮಾತ್ರ ರೈಟ್. ಓಕೆ, ಇಟ್ ಈಸ್ ಕೇಂದ್ರ ಪ್ರಾಯೋಜಿತ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇದು. ಓಕೆ, ಕೇಂದ್ರ ಯೋಜಿತ ಯೋಜನೆ.
ಓಕೆ. 18 ಟ್ರೇಡರ್ಸ್ನ ಯಾವುದು ಸರ್ ಅಂತದ್ದು ನೋಡೋದಾದ್ರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಕಾರ್ಪೆಂಟರು, ಬೋಟ್ ಮೇಕರು, ಬ್ಲ್ಯಾಕ್ ಸ್ಮಿತ್ತು, ಓಕೆ, ಟೂಲ್ ಕಿಟ್ ಮೇಕರು, ಗೋಲ್ಡ್ ಸ್ಮಿತ್ತು, ಸ್ಕಲ್ಪ್ಚರು, ಸ್ಟೋನು, ಶೂ ಸ್ಮಿತ್ತು, ಫುಟ್ವೇರ್ ಆರ್ಟಿಸಿಯನ್, ಇವೆಲ್ಲ ನಿಮ್ಗೆ ಕನ್ನಡದಲ್ಲಿ ಗೊತ್ತಾಗುತ್ತಲ್ವ, ಇದನ್ನೆಲ್ಲ ಕನ್ನಡಕ್ಕೆ ನಾನು ಟ್ರಾನ್ಸ್ಫರ್ ಮಾಡೋದು ಬೇಕಾಗಿಲ್ಲ ಅನ್ಕೋತೀನಿ. ಓಕೆ. ಸೊ ಡಾಲ್ ಮೇಕರು, ವಾಟರ್ ಮೆನು, ಟೈಲರು, ಫಿಶಿಂಗು. ಓಕೆ. ಸೊ ಈ ಥರ ಒಂದಷ್ಟು 18 ರೀತಿಯಾದ ಕೈಯಲ್ಲಿ ಕರಕುಶಲಗಾರರು ಅಂತ ಏನು ಕರಿತೀವಿ, ಕೌಶಲ್ಯವನ್ನು ಹೊಂದಿರತಕ್ಕಂಥ ಕೆಲಸಗಳು, ಇವ್ರನ್ನ ಐಡೆಂಟಿಫೈ ಮಾಡಿರೋದು. ಈಗ ಯಾಕೆ ಸುದ್ದಿಯಲ್ಲಿತ್ತು? MSME 2500 ಆರ್ಟಿಸಿಯನ್ಸ್ನ ಇದರ ಅಡಿಯಲ್ಲಿ ಟ್ರೈ ಮಾಡಿದ್ದಾರೆ. 2500 ಜನ ಟ್ರೈ ಮಾಡಿದ್ದಾರೆ. ಇದು 2023ರಲ್ಲಿ ಆರಂಭವಾದ ಯೋಜನೆ, ಕೇಂದ್ರ ವಲಯ ಯೋಜನೆ, ಸೂಕ್ಷ್ಮ ಮತ್ತು ಸಣ್ಣ ಮಧ್ಯಮ MSME ಮಿನಿಸ್ಟ್ರಿ ಅಡಿಯಲ್ಲಿ ಬರ್ತಕ್ಕಂಥದ್ದು. 18 ರೀತಿಯಾದ ಒಂದಿನ ಐಡೆಂಟಿಫೈ ಮಾಡಿದ್ದಾರೆ. ಇಲ್ಲಿ ಅವರಿಗೆ ಒಂದು ಪ್ರಮಾಣಪತ್ರ ಚೀಟಿನೂ ಕೊಡ್ತಾರೆ. ತರಬೇತಿ 5ರಿಂದ 7 ದಿನ 40 ಗಂಟೆಗಳ ಕಾಲ 500 ಪರ್ ಡೇ ಸ್ಟೈಫಂಡ್ ಕೂಡ ಕೊಡ್ತಾರೆ. ಇನ್ನು ಹೆಚ್ಚಿಗೆ ಬೇಕು ಅಂದ್ರೆ 15 ದಿನಗಳ ಕಾಲ ಮಾಡ್ತಾರೆ, ಅದನ್ನು ಕೂಡ ಮುಂದುವರಿಸಬಹುದು. ಮತ್ತೆ ಇಲ್ಲಿ ಟೂಲ್ ಕಿಟ್ ಕೂಡ ಕೊಡ್ತಾರೆ. ಅಂದ್ರೆ ಆ ಒಂದು ಕೆಲಸಕ್ಕೆ ತಕ್ಕಂತೆ ಈಗ ಅತ್ಯಾಧುನಿಕವಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಎಕ್ವಿಪ್ಮೆಂಟ್ಸ್, ಟೂಲ್ ಕಿಟ್ಸ್ ಗಳನ್ನ ಸಬ್ಸಿಡಿ ಮುಖಾಂತರ 15,000 ಸಬ್ಸಿಡಿ ಮುಖಾಂತರ ಕೂಡ ಅವ್ರಿಗೆ ರೂಪಾಯಿ ಅಥವಾ ಇ ವೋಚರ್ ಮುಖಾಂತರ ಕೂಡ ಕೊಡ್ತಾರೆ. ಅಂಡ್ ಸಾಲ ಕೂಡ ಪ್ರೊವೈಡ್ ಮಾಡ್ತಾರೆ. ಬಡ್ಡಿ ಸಬ್ಸಿಡಿ ಇರ್ತಕ್ಕಂಥದ್ದು 1 ಲಕ್ಷ ತನಕ ಮೊದಲ ಕಂತು, ಅದನ್ನು ತೀರ್ಸೋದು 2 ಲಕ್ಷ ತನಕ ಎರಡನೇ ಕಂತು ಕೂಡ ಅವ್ರಿಗೆ ವಿತೌಟ್ ಮೇಲಾಧಾರ, ವಿತೌಟ್ ಏನೇ ಅಡಮಾನವಿಲ್ಲದೆ ಮೇಲಾಧಾರ ರಹಿತ, ಓಕೆ, ಕೊಡ್ತಕ್ಕಂಥ ಸಾಲ. ಸೊ ಇದು ನೋಡಿ, ಈ ಸುದ್ದಿಯಲ್ಲಿದೆ, ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇಂಥದ್ದೇ ನಿಮಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ನ್ಯೂಸ್ ಇರ್ತಕ್ಕಂಥ ಸ್ಕೀಮ್ಸ್ ಗಳನ್ನ ಕೇಳ್ತಾರೆ. ಓಕೆ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಸಂದರ್ಭದಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಹಳದಿ ರೇಖೆಯು ಯಾವ ದೇಶವನ್ನು ಒಳಗೊಂಡಿದೆ? ಎಲ್ಲೋ ಲೈನ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಎಲ್ಲೋ ಲೈನ್ ಇಸ್ರೇಲ್ ಅಂತ ಇಲ್ಲಿ ನಾನು ಹಾಕ್ಬಿಟ್ಟಿದ್ದೀನಿ, ಗೊತ್ತಿದೆ. ಇಸ್ರೇಲ್ ಲ್ಯಾಂಡ್ ವಿತ್ ವಿಚ್ ದೇಶ? ಲೆಬನಾನ್. ಏನಪ್ಪ ಹೆಸರು ಇದು? ಸೀಸ್ ಫೈರ್, ಕದನ ವಿರಾಮ. ಓಕೆ, ಕದನ ವಿರಾಮ ಮಾಡಬೇಕು ಅಂತ ಯುನೈಟೆಡ್ ನೇಷನ್ ಒಂದು ಅಡಿಯಲ್ಲಿ ಏನು ಇವರು ಕೂಡ ಇವಾಗ ಗೊತ್ತಿದೆ ಅಲ್ವಾ ನಿಮ್ಗೆ, ಇರಾನ್ ಆಯ್ತು, ಅವ್ರು ಅದಾದ್ಮೇಲೆ ಇವ್ರ ಮೇಲೆ ಬಾಂಬ್ ಹಾಕಿದ್ರು. ಸೊ ಈಗ ಅದನ್ನ ಕದನ ವಿರಾಮ ಮಾಡಬೇಕು ನೆಕ್ಸ್ಟ್ 10 days ತನಕ ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಆಸ್ ಪರ್ ಎಲ್ಲೋ ಲೈನ್ ನ ಅವರು ಚೂಸ್ ಮಾಡಿದ್ರೆ, ಇದನ್ನ ಮುಂದೆ ನಾವು ಬರಲ್ಲ, ನೀವು ಬರಬಾರದು ಅಂತ ಹೇಳಿ. ಓಕೆ. ಸೊ ಇಲ್ಲಿ ಏನಪ್ಪಾ ಇದು ಲೆಬನಾನ್ ಅಂತಂದ್ರೆ, ದಿಸ್ ಇಸ್ ಲೆಬನಾನ್. ಸೊ ಇಲ್ಲಿ ನೋಡ್ಬಿಡು ಎಲ್ಲೋ ಲೈನ್. ಆಕ್ಚುಲಿ ಇಟ್ ಈಸ್ ಐಡೆಂಟಿಫೈಡ್ ಆದ ಲಿಟನಿ ರಿವರ್ ತನಕನೂ ಕೂಡ ಎಲ್ಲೋ ಲೈನ್ ಹೋಗ್ಬೇಕು ಅಂತ. ದಿಸ್ ಇಸ್ ದ ಎಲ್ಲೋ ಲೈನ್. ದಿಸ್ ಇಸ್ ದ ವೇರ್ ಇಟ್ ಈಸ್ ಕಂಪ್ಲೀಟ್. ಇಲ್ಲಿಂದ ಮುಂದೆ ನೀವು ಬರ್ಬೋದು. ಇಟ್ ಈಸ್ ದ ಯುದ್ಧ ಭೂಮಿ ಅನ್ನೋ ರೀತಿ. ಕದನ ವಿರಾಮ. ಇಲ್ಲಿ ನೋಡಿ, ಇಲ್ಲಿ ಲಿಟನಿ ರಿವರ್ ಅಂತಿದೆ. ಇಟ್ ಈಸ್ ದ ಸಿಗ್ನಲ್. ದಿಸ್ ಇಸ್ ದ ಒಂದು ರೀತಿ ಬಾರ್ಡರ್ ಎಕ್ಸ್ಟೆಂಡಿಂಗ್ ಅಪ್ ಟು ಲಿಟನಿ ರಿವರ್. ಈ ರಿವರ್, ಓಕೆ, ಲಿಟನಿ ರಿವರ್, ಲೆಬನಾನ್ ವಿತ್ ಇಸ್ರೇಲ್. ಇಲ್ಲಿಂದ ಮುಂದೆನೂ ಇದೆ ರಿವರ್, ಬಟ್ ಇಸ್ರೇಲ್ ಇಲ್ಲಿಗೆ ಎಂಡ್ ಆಗುತ್ತಲ್ಲ. ಅಲ್ಲ ಸರ್, ಇಸ್ರೇಲ್ ಹಿಂಗೆ ಕೆಳಗೆ ಬರುತ್ತೆ ಅಲ್ಲ ಸರ್. ಫೈನ್. ಸೊ ಹೀಗಾಗಿ ಇದ್ರ ಬಗ್ಗೆ ಗೊತ್ತಿರ್ಬೇಕು. ಇಂಥದ್ದೆಲ್ಲ ಎಕ್ಸಾಮ್ ಸಿಂಪಲ್ ಆಗಿ ಕೇಳ್ತಾನೆ, ಏನು ಕೇಳಲ್ಲ. ಎಲ್ಲೋ ಲೈನ್ ಯಾವ್ದಾರ ದೇಶಗಳ ನಡುವೆ ಬರುತ್ತೆ, ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಅಂತ ಕೇಳಬಹುದು. ಓಕೆ. ಅಥವಾ ಲಿಟ್ನಿ ರಿವರ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಇದು ಎಲ್ಲಿ ಬರುತ್ತೆ ಅಂತ ಕೇಳಿ. ಇಟ್ ಇಸ್ ಬಾರ್ಡರ್ ಬಿಟ್ವೀನ್ ಎಲ್ಲಿ ಅಂತ ಕೇಳಬಹುದು. ಅಥವಾ ಯಾವ ದೇಶಗಳ ಹತ್ರ ಬರುತ್ತೆ ಅಂತ ಕೇಳಬಹುದು. ಸಿಂಪಲ್ ಆಗಿ ಕೇಳಬಹುದು. ಓಕೆ, ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಫೈನ್. ಹಿಜ್ಬುಲ್ಲಾ, ಓಕೆ, ಹಮಾಸ್. ಫೈನ್. ನೆಕ್ಸ್ಟ್ ಬರ್ತೇನೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ, ಇದು ಕೂಡ ಸುದ್ದಿಯಲ್ಲಿದೆ. ಫೇಸ್ 3 ಏನಿದೆ, 3rd ಫೇಸ್, ಅದನ್ನ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಹಂಗಾಗಿ ಸುದ್ದಿಯಲ್ಲಿದೆ. ನೋಡ ಬನ್ನಿ. ಇದು 100% ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ. ಪಂಚಾಯತ್ ರಾಜ್ ಸಚಿವಾಲಯದ ಅನುಷ್ಠಾನ ನೋಡಲ್ ಸಚಿವಾಲಯವಾಗಿದೆ. PM ಅಂದ್ರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ 3 ದೂರದ ಪ್ರದೇಶಗಳ ಹೊಸ ವಾಸಸ್ಥಳ ಸ್ಥಳಕ್ಕೆ ಸಂಪರ್ಕವನ್ನು ವಿಸ್ತರಿಸುವಂತೆ ಗಮನ ಹರಿಸುತ್ತಾರೆ. ಯಾವ್ದು ಕರೆಕ್ಟು? ಯಾವುದೂ ಅಲ್ವಾ? ಅಥವಾ ಕೇವಲ ಒಂದ? ಕೇವಲ ಒಂದು. ಯಾವ್ದು ಕರೆಕ್ಟು? ಆಪ್ಷನ್ 1 ಕರೆಕ್ಟು ಅಲ್ವಾ ಸರ್? ಇಲ್ಲಿ ನೋಡಿ, ಆಪ್ಷನ್ 1 ಕರೆಕ್ಟು. ಇದು ಪಂಚಾಯತ್ ರಾಜ್ ಗ್ರಾಮ ಸಡಕ್ ಅಂದ ತಕ್ಷಣ ಗ್ರಾಮೀಣಾಭಿವೃದ್ಧಿ ಬರಬೇಕಿದು, ರೂರಲ್ ಡೆವಲಪ್ಮೆಂಟ್. ಇದು ಹೊಸ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಹೊಸ ವಾಸ ಸ್ಥಳ ಅಲ್ಲ ಇದು. ಇಟ್ ಈಸ್ ಕನೆಕ್ಷನ್ಸ್ ಆಫ್ ಎಕ್ಸ್ಟೆಂಡಿಂಗ್ ದ ರೂರಲ್ ರೋಡ್ಸು, ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳ ಕನೆಕ್ಟಿವಿಟಿನ ಮಾಡಬೇಕು ಅಂತ. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಡಿಯಲ್ಲಿ ಬರುತ್ತೆ, ಪಂಚಾಯತ್ ರಾಜ್ ಅಲ್ಲ. ಓಕೆ. 100% ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಇದು. ಇದನ್ನ ಟೈಮ್ ಲೈನ್ 28 ಮಾರ್ಚ್ ತನಕ ಎಕ್ಸ್ಟೆಂಡ್ ಮಾಡಿದರೆ ಪ್ಲೇನ್ ಏರಿಯಾಸ್ಗೆ, ಹಿಲ್ಲಿ ಏರಿಯಾಸ್ಗೆ 2029 ತನಕ ಬ್ರಿಡ್ಜಸ್ ಕನೆಕ್ಷನ್ ಒಂದು ಮಾಡಕ್ಕೆ ಮಾಡಿದ್ದಾರೆ. ಸೊ ಇದು ಯಾವಾಗ ಸ್ಟಾರ್ಟ್ ಆಯಿತು? 2000 ಇಸ್ವಿಲಿ ಸ್ಟಾರ್ಟ್ ಆಗಿದ್ದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ ಅಂತ ಹೇಳ್ಕೊಟ್ಟಿದ್ದೀನಿ ನೋಡಿ. ಓಕೆ. ಹಂತ 1, ಹಂತ 2, ಹಂತ 3 ಬಂದು 2019 ಸ್ಟಾರ್ಟ್ ಆಯಿತು. ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಇದನ್ನ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು. ಸೊ ಈ ಎಕ್ಸ್ಟೆನ್ಷನ್ ಡೇಟ್ ಕೇಳ್ತಾನೆ, ನೋಡ್ಕೊಳ್ಳಿ. 1,25,000 ಕಿಲೋಮೀಟರ್ ಗ್ರಾಮ ರಸ್ತೆ ಮಾರ್ಗವನ್ನ ಮಾಡಬೇಕು. ಮತ್ತೆ ಗ್ರಾಮೀಣ ಕೃಷಿ ಮಾರುಕಟ್ಟೆ, ವಾಸಸ್ಥಳ, ಮಾಧ್ಯಮಿಕ ಶಾಲೆಗಳು, ಆಸ್ಪತ್ರೆಗಳಿಗೆ ಸಂಪರ್ಕಿಸಬೇಕು. ಅಂದ್ರೆ ಟೋಟಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ ಆಗಬೇಕು, ಕನೆಕ್ಟಿವಿಟಿ ಆಗಬೇಕು ಅಂತಕ್ಕಂಥದ್ದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಪ್ರಮುಖ ಉದ್ದೇಶ ಅಂಡ್ ಗುರಿ. ಅರ್ಥ ಆಗ್ತಿದೆಯಲ್ಲ? ಅಂಡ್ ಇಲ್ಲಿ 3ನೇದು ಹೇಳಿದ್ನಲ್ಲ ನಾನು, ಇಲ್ಲಿ ಹೇಳಿದ್ದೀನಿ.
ಇಟ್ ಈಸ್ ಅಪ್ಗ್ರೇಡೇಷನ್ ಆಫ್ ಎಕ್ಸಿಸ್ಟಿಂಗ್ ರೂರಲ್ ರೋಡ್. ಓಕೆ, ಇದೇನಿದೆ, ಗ್ರಾಮೀಣ ಕೃಷಿ ಮಾರುಕಟ್ಟೆ, ಉನ್ನತ ಮಾಧ್ಯಮಿಕ ಶಾಲೆ, ಆರೋಗ್ಯ ಸೌಲಭ್ಯ, ಜನವಸತಿಯನ್ನು ಸಂಪರ್ಕಿಸುವ ಮಾರ್ಗಗಳು, ಪ್ರಮುಖ ಗ್ರಾಮೀಣ ಮೂಲಕ ಕ್ರೋಢೀಕರಣದ ಮೇಲೆ ಕೇಂದ್ರೀಕರಿಸುತ್ತಾರೆ. ಹೊಸದಾಗಿ ಮಾಡೋದಲ್ಲ, ಇರೋದನ್ನ ಕನೆಕ್ಟಿವಿಟಿ ಮಾಡಬೇಕು. ಓಕೆ, ನೆಕ್ಸ್ಟ್ ಬರ್ತೀನಿ ಸರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ಇದ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳೋದ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಇನ್ನು ಮುಂದೆ ಡೀಟೇಲ್ ಆಗಿ ತಗೋತೀನಿ. ಈಗ ಜಸ್ಟ್ ಸುದ್ದಿಯಲ್ಲಿದೆ ಏನು ಅಂತ ಹೇಳ್ತೀನಿ. ಈ ಭಾರತ ಮತ್ತು ಆಫ್ರಿಕಾದ 4ನೇ ಶೃಂಗಸಭೆ ಆಗಬೇಕು ಅಂತೇಳಿ ನ್ಯೂ ಡೆಲ್ಲಿಲಿ ಮೇ 28-30 ತನಕ ಆಗುತ್ತೆ ಅಂತ ಘೋಷಣೆ ಆಗಿದೆ. ಅದಕ್ಕೆ ಲೋಗೋ ಕೂಡ ಬಿಡುಗಡೆ ಆಗಿದೆ, ಇಂಡಿಯಾ ಆಫ್ರಿಕಾ ಫೋರಂ ಸಮಿಟ್ ಅಂತ. ಇಲ್ಲಿ ಅದರ ಒಂದು ಥೀಮ್ ಅಥವಾ ಅದರ ಸ್ಲೋಗನ್ ಇದೆ, ಅದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ಬೋದು ಬೇಕಾದ್ರೆ ನಿಮಗೆ. ಏನಪ್ಪಾ ಅಂದ್ರೆ ಎಂಡ್ಯೂರಿಂಗ್ ಪಾರ್ಟ್ನರ್ಶಿಪ್ ಶೇರ್ಡ್ ವಿಷನ್ ಅಂತ. ಎಂಡ್ಯೂರಿಂಗ್ ಪಾರ್ಟ್ನರ್ಶಿಪ್ ಶೇರ್ಡ್ ವಿಷನ್ ಕಾಣಿಸ್ತಿಲ್ಲ ಅಂದ್ರೆ ಇಲ್ಲಿ ಅಳಿಸ್ತೀನಿ. ಓಕೆ, ಫೈನ್ ಸರ್. ಈಗ ಇದರ ಆಪ್ಷನ್ಸ್ ನೋಡೋಣ ಬನ್ನಿ. ಇದು ಭಾರತ ಆಫ್ರಿಕ್ ದೇಶಗಳ ನಡುವಿನ ಸಹಕಾರ ಬಲಪಡಿಸುವ ಗುರಿ ಹೊಂದಿರುವ ಬಹುಪಕ್ಷೀಯ ವೇದಿಕೆ ಇದೆ. ಎಸ್, ದಿಸ್ ಇಸ್ ಕರೆಕ್ಟ್. ಆಫ್ರಿಕನ್ ಒಕ್ಕೂಟದ ಎಲ್ಲ ಸದಸ್ಯ ರಾಷ್ಟ್ರಗಳು ಕಳೆದ ಶೃಂಗಸಭೆಯಲ್ಲಿ ಒಂದೇ ಬಣವಾಗಿ ಭಾಗಿಸಿದ್ವು, ಅಂದ್ರೆ 3ನೇ ಶೃಂಗಸಭೆಯಲ್ಲಿ. ಇಲ್ಲಿ ಎಲ್ಲ ಆಫ್ರಿಕನ್ ಯೂನಿಯನ್ ಬರುತ್ತಿದ್ರಲ್ಲಿ, ಆಫ್ರಿಕಾ ಅಂದ ತಕ್ಷಣ EU, ಆಫ್ರಿಕನ್ ಯೂನಿಯನ್. ಎಸ್, ದಿಸ್ ಇಸ್ ಕರೆಕ್ಟ್. ಮೊದಲಿರಲಿಲ್ಲ, ಲಾಸ್ಟ್ ಶೃಂಗಸಭೆಯಿಂದ ಎಲ್ಲನೂ ಕೂಡ ಕನ್ಸಿಡರೇಟ್ ಮಾಡ್ತಾ ಇರ್ತಕ್ಕಂಥದ್ದು ಭಾರತ ಮತ್ತು ಆಫ್ರಿಕನ್ ಯೂನಿಯನ್. ಶೃಂಗಸಭೆಯನ್ನು ವಾರ್ಷಿಕವಾಗಿ ನಡೆಸಲಾಗ್ತದೆ ಮತ್ತು ಭಾರತ ಆಫ್ರಿಕನ್ ದೇಶಗಳು ಪರ್ಯಾಯವಾಗಿ ಆಯೋಜಿಸುತ್ತವೆ. ದಿಸ್ ಇಸ್ ರಾಂಗ್, ಯಾಕಂದ್ರೆ ವಾರ್ಷಿಕವಾಗಿ ನಡೀತಾ ಇಲ್ಲ ಇದು. ಸೊ ಆಪ್ಷನ್ 3 ತಪ್ಪು. 1 and 2 ಮಾತ್ರ ಕರೆಕ್ಟ್. ಅಂದ್ರೆ ಯಾವಾಗ ನಡೀತಿದೆ, ಇದುವರೆಗೂ 3 ಸಲ ನಡೆದಿರೋದು. ಯಾವಾಗ ನಡೆದಿದೆ ಅದನ್ನು ಎಕ್ಸಾಮ್ ಅಲ್ಲಿ ಕೇಳ್ಬೋದು ನಿಮಗೆ. 2008 ನಡೆದಿದೆ, 11 ನಡೆದಿದೆ, 15 ನಡೆದಿದೆ, ಇವಾಗ 2026 ಈಗ ನಡೀತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಇದು 4th ಒಂದು ಇದು ಈ ಸಲ ಭಾರತದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅಂಡ್ ಇಲ್ಲಿ ಆಫ್ರಿಕನ್ ಯೂನಿಯನ್ ಆಸ್ ಎ ಕಂಪ್ಲೀಟ್ ಆಫ್ರಿಕಾದ ಇದಕ್ಕೆ ಭಾಗಿಯಾಗಿರ್ತಕ್ಕಂಥದ್ದು. ಓಕೆ, ಇಲ್ಲಿ EU ಅಂತ ಬರೆದ್ಬಿಟ್ಟು AU ಅಂತ ಬರಬೇಕು, ಯುರೋಪಿಯನ್ ಅಲ್ಲ, ಆಫ್ರಿಕನ್ ಯೂನಿಯನ್. ಓಕೆ ಫೈನ್ ಸರ್, ಅರ್ಥ ಆಗ್ತಿದೆಯಲ್ಲ. ಇದು ಈಗ ಲೋಗೋ ಬಿಡುಗಡೆ ಮಾಡಿದ್ದಾರೆ, ಎಂಡ್ಯೂರಿಂಗ್ ಪಾರ್ಟ್ನರ್ಶಿಪ್ ಅಂಡ್ ಶೇರ್ಡ್ ವಿಷನ್ ಅಂತಕ್ಕಂಥ ಸ್ಲೋಗನ್ ಅಡಿಯಲ್ಲಿ. ಇದ್ರ ಬಗ್ಗೆ ನೆಕ್ಸ್ಟ್ ಏನಾನ ಡಿಸ್ಕಷನ್ಸ್ ಅದೆಲ್ಲ ಮೇ ತಿಂಗಳ ಒಂದು ಕರೆಂಟ್ ಅಫೇರ್ ಅಲ್ಲಿ ನಾವು ಕವರ್ ಮಾಡ್ಕೋಣ. ನೆಕ್ಸ್ಟ್, ಡೈವೆಕ್ಸ್ 2026 ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಸಲಾಗುವ ದ್ವಿಪಕ್ಷೀಯ ಡೈವಿಂಗ್ ಎಕ್ಸರ್ಸೈಸ್ ವ್ಯಾಯಾಮವಾಗಿದೆ. ವೆರಿ ಇಂಪಾರ್ಟೆಂಟ್ ಇದು. ಏನಕ್ಕೆ ಇಟ್ಟಿರೋ ಡೈವೆಕ್ಸ್ ನ ಡೈವಿಂಗ್ ಎಕ್ಸರ್ಸೈಸ್ ಅಂದ್ರೇನು, ಮುಳುಗಿ ಮಾಡ್ತಕ್ಕಂಥದ್ದು, ನೀರಿನಲ್ಲಿ ಮುಳುಗಿ ಮಾಡ್ತಕ್ಕಂಥ ಒಂದು ವ್ಯಾಯಾಮ. ಈ ವ್ಯಾಯಾಮವು ಡೈವಿಂಗ್ ತರಬೇತಿ ಮತ್ತು ಜಲಾಂತರ್ಗಾಮಿ ರಕ್ಷಣಾ ಸಮನ್ವಯ ಸೇರಿದಂತೆ ನೀರೊಳಗಿನ ಕಾರ್ಯಾಚರಣೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಹೌದು, ನೀರೊಳಗಿನ ಕಾರ್ಯಾಚರಣೆ ಮೇಲೆ ಕೇಂದ್ರೀಕರಿಸತಕ್ಕಂಥದ್ದು. ಇದು ಹಿಂದೂ ಮಹಾಸಾಗರ ರಿಮ್ ಅಸೋಸಿಯೇಷನ್ ಆಸ್ಟ್ರೇಲಿಯಾ ನಡೆಯಲಾಗುವ ನೌಕಾ ವ್ಯಾಯಾಮ ಆಗಿದೆ. ನೋಡಿ, ಇಲ್ಲೇ ಕಾಂಟ್ರಡಿಕ್ಷನ್ ಆಯ್ತು. ಏನ್ ಕಾಂಟ್ರಡಿಕ್ಷನ್ ಆಯ್ತು? ಇದು ದ್ವಿಪಕ್ಷೀಯ ವ್ಯಾಯಾಮ ಅಂತ ಹೇಳಾಯ್ತು. ಇಲ್ಲಿ ಹಿಂದೂ ಮಹಾಸಾಗರ ರಿಮ್ ಅಸೋಸಿಯೇಷನ್ ಅಡಿ ನಡೆಯುತ್ತೆ ಅಂತ ಹೇಳ್ತಾರೆ. ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 1 and 2 ಮಾತ್ರ ಕರೆಕ್ಟ್. ಓಕೆ, ದ್ವಿಪಕ್ಷೀಯ ವ್ಯಾಯಾಮ ಸ್ನೇಹಿತರೆ ಇದು. ಇಲ್ಲಿ INS ನಿರೀಕ್ಷಾ ಅಂತಕ್ಕಂಥದ್ದು ಭಾರತದ ಕೂಡ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಓಕೆ, ಅಂಡರ್ ವಾಟರ್ ಸ್ಪೆಷಲೈಸ್ಡ್ ಅಂಡರ್ ವಾಟರ್ ಆಪರೇಷನ್ಸ್ ಟ್ರೈನಿಂಗು ಇವೆಲ್ಲ ಇಲ್ಲಿ ನಡೆಯುತ್ತೆ. ಅಂಡ್ ಆಪರೇಷನ್ಸ್ ಮತ್ತೆ ಎಕ್ಸ್ಚೇಂಜ್ ಆಫ್ ಬೆಸ್ಟ್ ಪ್ರಾಕ್ಟೀಸ್ ಬಿಟ್ವೀನ್ ದ ಕಂಟ್ರೀಸ್ ಟು ಮ್ಯಾರಿಟೈಮ್ ಫೋರ್ಸಸ್ ನಡುವೆ ಭಾರತದ ಮತ್ತು ಶ್ರೀಲಂಕಾ ನಡುವೆ ಆಗ್ತಕ್ಕಂಥದ್ದು ಸ್ನೇಹಿತರೆ. ಅಂಡ್ ಇದು 4ನೇ ಒಂದು ಆವೃತ್ತಿ, 4ನೇ ಆವೃತ್ತಿ, ಇದು 4th ಎಡಿಷನ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ಕೊಲಂಬೋದಲ್ಲಿ ಸಲ ಆಗ್ತಾ ಇರೋದ್ರಲ್ಲಿ ಸರ್ ಕೊಲಂಬೋಗೆ ಹೋಗಿದೆ, ಕೊಲಂಬೋದಲ್ಲಿ ಶ್ರೀಲಂಕಾದಲ್ಲಿ ಇದು ನಡೀತಾ ಇರ್ತಕ್ಕಂಥ. ಓಕೆ, ಇದಿಷ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಇಂಥ ಪಾಯಿಂಟ್ಸ್ಗಳೇ ಇವಾಗ ಕೇಳ್ತಾ ಇರೋದು. ಇವಾಗೆಲ್ಲ ಯಾವ ಕಂಟ್ರಿ ನಡುವೆ ನಡೆಯುತ್ತೆ ಎಕ್ಸರ್ಸೈಸ್ಗಳು ಅನ್ನೋದು ಕೇಳಲ್ಲ. ಈಗೆಲ್ಲ ಕೇಳ್ತಾ ಇರೋದು ಈ ಥರ ಎಷ್ಟನೇ ಆವೃತ್ತಿ, ಅಲ್ಲಿ ನಮ್ಮ ಭಾರತದಿಂದ ಯಾವ್ದು ಹೋಗಿತ್ತು, INS ಯಾವ್ದು ಹೋಗಿತ್ತು, ಓಕೆ, ಇದರ ಪರ್ಪಸ್ ಏನು, ಸೊ ಇಂಥದ್ದು ಯಾವ ದೇಶದಲ್ಲಿ ನಡೀತಾ ಇದೆ ಈ ಸಲ, ಇಂಥದ್ದೇ ಕೇಳ್ತಾನೆ. ಫೈನ್, ಶಾಲ್ ವಿ ಮೂವ್ ನೆಕ್ಸ್ಟ್ ಕ್ವಶನ್. ಬನ್ನಿ. ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಪ್ರಸ್ತುತ ಕೇಂದ್ರ ಭಾರತೀಯ ವಿಶ್ವವಿದ್ಯಾಲಯದ ಪೂರ್ಣ ಸಮಯದ ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ದಾಖಲಾಗಿರುವ 12-18 ವರ್ಷ ವಯಸ್ಸಿನ ಯುವಕರನ್ನು ಗುರಿಯಾಗಿಸಿಕೊಂಡಿದೆ. ಇದು ಕೂಡ ಸುದ್ದಿಯಲ್ಲಿದೆ, ಇಂಟರ್ನ್ಶಿಪ್ ಸ್ಕೀಮ್. ಯಾಕಂದ್ರೆ ಇದ್ರದ್ದು ಒಂದು ಎಕ್ಸ್ಟೆನ್ಷನ್ ಅಂದ್ರೆ ಹೊಸದಾಗಿ ಇನ್ಕ್ಲೂಡ್ ಮಾಡಿರತಕ್ಕಂಥದ್ದು ಈ ಸ್ಕೀಮ್ನ ಅಡಿಯಲ್ಲಿ. ಹಾಗಾಗಿ ನೋಡಿ, ಇಂಥದ್ದೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಇಂಥದ್ದು ಸುದ್ದಿಯಲ್ಲಿ ಇರೋದಲ್ಲ ಸ್ನೇಹಿತರೆ. ಎರಡನೇ ಆಪ್ಷನ್ ಏನಿದೆ, ಶಿಕ್ಷಣ ಸಚಿವಾಲಯ ಯೋಜನೆ ನೋಡಲ್ ಸಚಿವಾಲಯ ಆಗಿದೆ. ಯೋಜನೆ ಇಂಟರ್ನ್ಶಿಪ್ ಅವಧಿ 12 ತಿಂಗಳಾಗಿರ್ತಾರೆ. ಯಾವ ಹೇಳಿಕೆ ಸರಿ? ಒಂದು ಮಾತ್ರ, ಅಂದ್ರೆ ಕೇವಲ ಒಂದು ಅಂತ. ಯಾವ್ದು ಒಂದು ಇದರಲ್ಲಿ? ಆಪ್ಷನ್ 1 ಅಲ್ಲ, ಆಪ್ಷನ್ 2 ಅಲ್ಲ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓನ್ಲಿ 3. ಓಕೆ, ಏನಕ್ಕೆ 2 1 ತಪ್ಪು? ಇದು 12ರಿಂದ 18 ಅಲ್ಲ, ಇದು ಕೊಡೋದು ನಿಮಗೆ ಡಿಗ್ರಿ ಆದ್ಮೇಲೆ ಇದು ಮಾಡ್ತಕ್ಕಂಥದ್ದು. ಡಿಗ್ರಿ ಅಂದ್ರೆ ಆಫ್ಟರ್ 18 ಇರಬೇಕು, ಹಾಗಾಗಿ ತಪ್ಪು. ಶಿಕ್ಷಣ ಸಚಿವಾಲಯ ಬರಲ್ಲ, ಇಟ್ ಈಸ್ ಅ ಕಾರ್ಪೊರೇಟ್ ಅಫೇರ್ಸ್ ಅಡಿಗೆ ಬರುತ್ತೆ. ಓಕೆ, it is 18 to 25. okay, after 18, and it will come under ಕಾರ್ಪೊರೇಟ್ ಅಫೇರ್, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಡಿಯಲ್ಲಿ ಬರುತ್ತೆ. ಏನ್ ಇವಾಗ ಇದನ್ನ ಮಾಡಿದ್ದಾರೆ ಅಂದ್ರೆ
ಈಗ ಇಲ್ಲಿಗೆ ಇಂಟರ್ನ್ಶಿಪ್ ಸ್ಕೀಮ್ ಅಂದ್ರೆ ಇಷ್ಟ ಸ್ನೇಹಿತರೆ, ನಾನು ಇದು ತಗೊಂಡಿದ್ದೀನಿ, ಹೇಳ್ತೀನಿ ನಾನು ನಿಮಗೆ. ಫಸ್ಟ್ ಅದನ್ನು ತಿಳ್ಕೊಂಬೋಣ. 500 ಕಂಪ್ನಿಗಳ, ಓಕೆ, ಟಾಪ್ ಕಂಪ್ನಿಗಳಲ್ಲಿ ಅಡಿಯಲ್ಲಿ ನಿಮಗೆ ಇಂಟರ್ನ್ಶಿಪ್ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಸಾಫ್ಟ್ವೇರ್ ಇಂದ ಹಿಡಿದು ಹಾರ್ಡ್ವೇರ್ ಎಲ್ಲ ತರ ಕಂಪ್ನೀಸ್ಗಳಿರ್ತವೆ. ಟಾಪ್ 500 ಕಂಪ್ನಿಲಿ ನಿಮಗೆ, ಯಾಕಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು, ನಿಮಗೆ ಕೆಲಸದ ಅನುಭವ ಬೇಕು. ಯಾಕಂದ್ರೆ ಅನುಭವ ಸಿಗಲ್ಲ ಅಂತ ಇಂಟರ್ನ್ಶಿಪ್ ತರ ಆ ಕಂಪ್ನಿ ಅಡಿಯಲ್ಲಿ ನಿಮಗೆ ಮಾಡ್ತಕ್ಕಂಥದ್ದು. ಸೊ ಇಂಟರ್ನ್ಶಿಪ್ ಏನ್ ಕೊಡ್ತಾರೆ ಇಲ್ಲಿ ನಿಮಗೆ, 1 ವರ್ಷ 12 ತಿಂಗಳು ಅಂತ ಏನ್ ಹೇಳಿದ್ವಿ. ಇಲ್ಲಿ ಹಣಕಾಸಿನ ನೆರವು ಕೊಡುತ್ತೆ. ಅಂದ್ರೆ 5,500,000 ಸರ್ಕಾರದಿಂದ, 5,000 ಕಂಪ್ನಿಯಿಂದ 5,500,000 ನೀವು ಇಷ್ಟನಾ ಅಂತ ಅನ್ಬೋದು, ಬಟ್ 1 ವರ್ಷ ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ಇನ್ಫೋಸಿಸ್ ಅಲ್ಲೂ, TCS ಅಲ್ಲೂ ಎಲ್ಲೋ ನಿಮಗೆ ಸಾಫ್ಟ್ವೇರ್ ಟ್ರೈನಿಂಗ್ ಸಿಕ್ತು ಅಂದ್ರೆ 1 ವರ್ಷ ನಿಮಗೆ ಈ ಅಮೌಂಟ್ ಕಮ್ಮಿ ಇರ್ಬೋದು, ಒಟ್ಟು ಒಳ್ಳೆ ಒಂದು ಪ್ರೋಗ್ರಾಮ್ ಕಲ್ತ್ಕೊಂಡು ಒಳ್ಳೆ ಇದು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಆಫ್ಟರ್ ದಿಸ್ ನಿಮ್ಗೆ ಸರ್ಟಿಫಿಕೇಟ್ ಇರುತ್ತೆ ಗೌರ್ಮೆಂಟ್ ಅಂಡ್ ಕಂಪ್ನಿಗಳಿಂದ. ಸೊ ನಿಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಒಳ್ಳೆ ಸ್ಯಾಲರಿ ಜಾಯ್ನ್ ಆಗ್ಬೋದು, ಅಥವಾ ಅದೇ ಕಂಪ್ನಿ ನಿಮಗೆ ಆ ಕಂಪ್ನಿ ನಿಮಗೆ ಜಾಬ್ ಕೊಡ್ಬೋದು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತೇಳಿ. ಓಕೆ, ಅರ್ಥ ಆಗ್ತಿಲ್ಲ ಹೇಳ್ತಿರೋದು. ಸೊ ಇನ್ನು ಇದೇ ಸಂದರ್ಭದಲ್ಲಿ ತಿಂಗಳಿಗೆ 9,000 ಕನಿಷ್ಠ ಸಹಾಯಧನ ಕೂಡ ಕೊಡ್ತಾರೆ ಅಂತ. ಓಕೆ, ಮತ್ತೆ ಇಲ್ಲಿ 18ರಿಂದ 25 ವರ್ಷ 300ಕ್ಕೂ ಹೆಚ್ಚು ಈ ತರದ್ದು ಭಾಗವಹಿಸಿದ ಪ್ರಮುಖ ಕಂಪನಿಗಳು ಇದರಲ್ಲಿ ಆಲ್ರೆಡಿ 500 ಟಾಪ್ ಅಂತ ಕನ್ಸಿಡರ್ ಮಾಡಿದ್ರು. ಓಕೆ, ಇವನ್ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಮತ್ತು ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ 1 ವರ್ಷ ನಿಮಗೆ ಇದು ಕೊಡ್ತಾರೆ. ಯಾವುದು ಸರ್ಕಾರದ ಸ್ಕೀಮ್ ನ ಅಡಿಯಲ್ಲಿ ನಿಮಗೆ ಕೊಡ್ತಕ್ಕಂಥದ್ದು. ಯಾವುದೇ ಆದ ಇನ್ಶೂರೆನ್ಸ್ ಕಂಪನಿ ಕೊಡೋದು, ಸರ್ಕಾರದ ವತಿಯಿಂದ ಏನ್ ಇದೆ ಅದು ಕೂಡ 1 ವರ್ಷ ನಿಮ್ಗೆ ಇರುತ್ತೆ. ಈಗ ಏನಪ್ಪಾ ಇದು ಅಂತಂದ್ರೆ, ಈಗ ನಾನು ಹೇಳ್ತೀನಿ ನಿಮ್ಗೆ ಇದು ಯಾಕೆ ಇದು ಸುದ್ದಿಯಲ್ಲಿತ್ತು ಅಂತ. ಫೈನಲ್ ಇಯರ್ಸ್ ಗ್ರಾಜುಯೇಟ್ಸ್ ಕೂಡ ಅಂಡ್ ಪೋಸ್ಟ್ ಗ್ರಾಜುಯೇಟ್ಸ್ ಕೂಡ ಭಾಗವಹಿಸಬಹುದು. ಮೊದಲು ಡಿಗ್ರಿ ಆಗಿರಬೇಕಾಗಿತ್ತಲ್ವ ಸರ್, ಈಗ ಹಂಗಲ್ಲ, ಡಿಗ್ರಿ ಫೈನಲ್ ಇಯರ್ ಅವರು ಭಾಗವಹಿಸಬಹುದು, ಅಥವಾ ಪೋಸ್ಟ್ ಗ್ರಾಜುಯೇಷನ್ ಫೈನಲ್ ಇಯರ್ ಅವರು ಕೂಡ ಇದಕ್ಕೆ ಸೇರ್ಕೋಬಹುದು. ಬಟ್ ಒಂದು ಕಂಡೀಷನ್ ಏನು ಅಂದ್ರೆ, ನೀವು ಆ ಒಂದು ಕಾಲೇಜಿಂದ ಅಥವಾ ಆ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಥವಾ HOD ಅಥವಾ ಪ್ರಿನ್ಸಿಪಲ್ ಅಂದ್ರೆ NOC ಅಬ್ಜೆಕ್ಷನ್ ಸರ್ಟಿಫಿಕೇಟ್, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನ ತರಬೇಕು. ಓಕೆ, ಅದನ್ನ ಕಂಪನಿಯ ಪ್ರಿನ್ಸಿಪಲ್ ಆಗಿರ್ಬೋದು, ಅಥವಾ ಡೀನ್ ಆಗಿರ್ಬೋದು, ಟ್ರೈನಿಂಗ್ ಪ್ಲೇಸ್ಮೆಂಟ್ ಆಫೀಸರ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸೈನ್ ಆಗಿರ್ಬೇಕು ಅದ್ರ ಮೇಲೆ. ಸೊ ಅಂತವರು ಕೂಡ ಇದು ಅಪ್ಲೈ ಮಾಡೋದು. ಇದನ್ನ ಇವಾಗ ಎಕ್ಸ್ಪಾನ್ಷನ್ ಮಾಡಿರ್ತಕ್ಕಂಥದ್ದು, ಎಕ್ಸ್ಟೆನ್ಷನ್ ಮಾಡಿರ್ತಕ್ಕಂಥದ್ದು. ಸೊ ಇದನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಮೊದಲು ಬರೀ ಡಿಗ್ರಿ ಆಗಿರ್ಬೇಕು ಈ ತರ ಏನಿತ್ತಲ್ವಾ. ಸೊ ಇವಾಗ ಹಂಗಲ್ಲ, ಈಗ ಡಿಗ್ರಿ ಫೈನಲ್ ಇಯರ್ ಇರೋರು ಮತ್ತೆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಗ್ರಾಜುಯೇಷನ್ ಇರೋರು ಅಪ್ಲೈ ಮಾಡ್ಬೋದು. ಅಂದ್ರೆ ಇದು ಮೊದಲೇನಿತ್ತು ಅಂದ್ರೆ SSLC ನಂತರ ಯಾರು ಬೇಕಾದ್ರೂ ಮಾಡ್ಬೋದು ಅಂತಿತ್ತು. ಓಕೆ, ಯಾರು ಬೇಕಾದ್ರು, ಬಟ್ ಕಂಪ್ಲೀಟ್ ಆಗಿರ್ಬೇಕು. PUC ಯಾರು ಆಗಿರ್ಬೇಕು ಅದ್ರ ತಕ್ಕಂತೆ ಕೊಡ್ತಾರೆ, ಡಿಗ್ರಿ ಅದ್ರ ತಕ್ಕಂತೆ. ಬಟ್ ಈಗ ಫೈನಲ್ ಇಯರ್ ಆಫ್ ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್ ಫೈನಲ್ ಇಯರ್ ಅವರು ಕೂಡ ಅಪ್ಲೈ ಮಾಡ್ಬೋದು. ಓಕೆ ಫೈನ್ ಸರ್, ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ. ಅಂಡ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದೊಂದ್ಸಲ ಈ ತರ ಕ್ವಶನ್ಸ್ ನಿಮಗೆ ಕೇಳ್ತಾನೆ. ಸುವರ್ಣರೇಖಾ ನದಿಗೆ ಸಂಬಂಧಪಟ್ಟಂತೆ ಹೇಳ್ತೀರಾ? ಇದು ಜಾರ್ಖಂಡ್ ರಾಜ್ಯದ ರಾಂಚಿ ಪ್ರಸ್ಥ ಭೂಮಿಯ ಬಳಿ ಹುಟ್ಟುತ್ತೆ ನದಿ. ಹೌದು, ದಿಸ್ ಇಸ್ ಕರೆಕ್ಟ್, ವೆರಿ ಇಂಪಾರ್ಟೆಂಟ್ ಇದೆ. ಇದು ಮಹಾನದಿಯ ಉಪನದಿಯಾಗಿದೆ. ಕ್ಷೀರಸಾಗರ ಜಲಪಾತ ಈ ನದಿಯಿಂದ ಮಾಡಲ್ಪಟ್ಟಿದೆ. ಯಾಕೆ ಸುದ್ದಿಯಲ್ಲಿದೆ ಅಂತ ಹೇಳ್ತೇನೆ, ಹಂಗಾಗಿ ಇದನ್ನು ತಗೊಂಡೆ. ಎಸ್, ಆಪ್ಷನ್ 2 ಇಸ್ ರಾಂಗ್, ಆಪ್ಷನ್ 3 ಇಸ್ ರಾಂಗ್. ಒಂದು ಮಾತ್ರ ಯಾವುದು ಅಂದ್ರೆ ಆಪ್ಷನ್ 1. ಸರ್, ಇದು ಜಾರ್ಖಂಡ್ ಅಲ್ಲಿ ಹುಟ್ಟುತ್ತೆ. ಇದು ಯಾವುದೇ ಉಪನದಿ ಇಲ್ಲ, ಇದು ಸಿಂಗಲ್. ಇಟ್ ವಿಲ್ ಗೋ ಅಂಡ್ ಏನೋ ಎಲ್ಲಿ ಇದು ಹೋಗುತ್ತೆ ಅಂದ್ರೆ ಬಂಗಾಳ ಕೊಲ್ಲಿ. ಓಕೆ, ಬಂಗಾಳ ಕೊಲ್ಲಿಗೆ ಹೋಗಿ ಸೇರುತ್ತೆ. ಇದೊಂದು ಯಾವುದೇ ಆದ ನದಿಗೆ ಜಾಯ್ನ್ ಆಗಲ್ಲ. ಸುವರ್ಣರೇಖೆ ಡೈರೆಕ್ಟ್ ಬಂಗಾಳ ಕೊಲ್ಲಿಗೆ ಹೋಗುತ್ತೆ. ಜಾರ್ಖಂಡ್, ಓಕೆ, ಜಾರ್ಖಂಡ್ ಇಂದ ಪಶ್ಚಿಮ ಬಂಗಾಳ, ಆಮೇಲೆ ಇನ್ನೆಲ್ಲಿ ಹೋಗುತ್ತೆ, ಒಡಿಸ್ಸಾ ಮುಖಾಂತರ ಬಂಗಾಳ ಕೊಲ್ಲಿಗೆ ಹೋಗುತ್ತೆ. ಓಕೆ, ಅಂಡ್ ಇದು ಜಾರ್ಖಂಡ್ನ ರಾಂಚಿ ಅಲ್ಲಿ ಹುಟ್ಟತಕ್ಕಂಥದ್ದು. ಯಾಕೆ ಸುದ್ದಿಯಲ್ಲಿತ್ತು ಅಂದ್ರೆ, ಈ ನದಿ ಈಗ ಸ್ವಲ್ಪ ಬೇಸಿಗೆಗಾಲ ಅಲ್ವಾ, ಸ್ವಲ್ಪ ಅದ್ರ ತಳಕ ಅಲ್ಲಿ ಕಾಣಿಸ್ತಾ ಇರುತ್ತೆ. ಅಲ್ಲಿ ಫಿಶರ್ ಮ್ಯಾನ್ ಹೋಗಿದ್ರು, ಇಲ್ಲಿ ಸಿಂಗ್ಬಮ್ ಅನ್ನೋ ಒಂದು ಇದ್ರ ಹತ್ರ. ಓಕೆ, ಅಲ್ಲಿ ಅವ್ರಿಗೆ ಬಾಂಬ್ ಸಿಕ್ಕಿದೆ. ವರ್ಲ್ಡ್ ವಾರ್ 2 ಈ ಏರಿಯಾದಲ್ಲಿ ಈ ತರ 2ನೇ ಸಲ 3ನೇ ಸಲ ಸಿಗ್ತಾ ಇರೋದು. ವರ್ಲ್ಡ್ ವಾರ್ 2 ನ ಸಂಬಳ ದೊಡ್ಡ 200ರಿಂದ 225 kg ಇರ್ತಕ್ಕಂಥ ದೊಡ್ಡದಾದ ಬಾಂಬು. ಈಗ ಆರ್ಮಿ ಅವರಿಗೆ ಡಿಫ್ಯೂಸ್ ಮಾಡಿದ್ದಾರೆ ಅದನ್ನ. ಸೊ ನೋ ಪ್ರಾಬ್ಲಮ್ ಅಂತ, ಅದು ಆ ಟೈಮಲ್ಲೇ ಬಿದ್ದಿತ್ತು ಅಂತ, ನೀರೊಳಗೆ ಕೆಳಗಿತ್ತು ಅಂತ ಏನೋ ಇದು. ಸೊ ಸಿಕ್ಕಿರ್ತಕ್ಕಂಥ ವರ್ಲ್ಡ್ ವಾರ್ 2 ಟೈಮಲ್ಲಿ ಯೂಸ್ ಮಾಡಿರೋದು ಅಂತ. ಇಟ್ ಇಸ್ ನಾಟ್ ಟ್ರಿಬ್ಯೂಟರಿ, ಯಾವುದೇ ಆದ ಉಪನದಿ ಅಲ್ಲ, ಇದು ಇಂಡಿವಿಜುವಲ್ ಆದ ನದಿ. ಇದು ಡೈರೆಕ್ಟ್ ಆಗಿ ಬೇ ಆಫ್ ಬೆಂಗಾಲ್ಗೆ, ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಓಕೆ, ಅಂಡ್ ಇದರಿಂದ ಕ್ಷೀರಸಾಗರ ಅಂತಕ್ಕಂಥದ್ದಿಲ್ಲ, ಹುಂದೂರ್ ಫಾಲ್ಸ್ ಅಂತಕ್ಕಂಥದ್ದು ಬರುತ್ತೆ. ಓಕೆ, ಹುಂಡೂರ ಅಥವಾ ಹುಂಡೂರ್ ಜಲಪಾತ ಇದರಿಂದ ಆಗುತ್ತೆ, ಕ್ಷೀರಸಾಗರ ಆಗಲ್ಲ. ಯಾವುದು, ಸುವರ್ಣರೇಖಾ ನದಿಯಿಂದ. ಓಕೆ ಸರ್, ನೋಡಿ, ವೆರಿ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ ಈ ಒಂದು ವಾರದ್ದು. ಪ್ಲೇಲಿಸ್ಟ್ ಸಪ್ರೇಟ್ ಮಾಡಿದ್ದೀವಿ ಈ ಇಯರ್ದು. ನಿಮಗೆ ಅಲ್ಲಿ ಹೋದ್ರೆ ಸಿಗುತ್ತೆ ನಿಮಗೆ ವೀಕ್ಲಿದು, ಮಂತ್ಲಿದು. ಈ ವರ್ಷದ್ದು ಕೂಡ ಸಪ್ರೇಟ್ ಇದೆ ನಿಮಗೆ 2026-27ಕ್ಕೆ ಅಂತೇಳಿ. ಸೊ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಇವೆಲ್ಲ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ಲಿಂಕ್ಸ್ಗಳನ್ನು ಕೊಡ್ತಿದ್ದೀವಿ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಲಿಂಕ್ ಇದೆ ವಿಡಿಯೋದಲ್ಲಿ ಕೇಳ್ಕೊಟ್ಟಿರ್ತೀನಿ. ಯಾಕಂದರೆ PDF ನಮ್ಮ ಟೆಲಿಗ್ರಾಮ್ ಶೇರ್ ಆಗುತ್ತೆ, ಆ್ಯಂಡ್ ಪ್ರೀವಿಯಸ್ ಎಲ್ಲ ಕೂಡ ನಿಮಗೆ PDF ಗಳಲ್ಲಿ ಸಿಗುತ್ತೆ.
ಏನೇ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.